ಧಾರ್ಮಿಕ ದತ್ತಿ ಕಾಯ್ದೆ ವಿಧೇಯಕ, ದೇವಸ್ಥಾನಗಳಿಂದ ಕಮಿಷನ್ ಕೊಡಬೇಕು ಅನ್ನುವಂಥ ಮಾತಿದೆಯಲ್ಲ, ಭಾಳ ಅದು ಏನು ಅಂತೇಳಿ ಯಾರೂ ಓದಿಲ್ಲ. BJP ಮಾತ್ರ ಸಖತ್ತಾಗಿ ಅದನ್ನು ಎನ್ಕ್ಯಾಶ್ ಮಾಡ್ಕೋತಾ ಇದೆ. ನೀವು ಕರೆಕ್ಟಾಗಿ ಕೆಲವು ದೇವಸ್ಥಾನದ ಅರ್ಚಕರ ಹತ್ರ, ದೇವಸ್ಥಾನದ ಆಡಳಿತ ಮಂಡಳಿಯವ್ರ ಹತ್ರ ಕೇಳಿದರೆ ಈಗ ಬಂದಿರುವಂಥ ತಿದ್ದುಪಡಿ ಕಾನೂನು ಇದೆಯಲ್ಲ, ತುಂಬ ಲಾಭ ಇದೆ ದೇವಸ್ಥಾನಗಳಿಗೆ. ಯಾರೂ ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಕಾಂಗ್ರೆಸ್ಗೆ ಅದನ್ನು ಹೇಳೋಕ್ಕೂ ಬರ್ತಾ ಇಲ್ಲ. ಈ ನಡುವೆ ಏನಾಗಿದೆ, ಅದು ಬಿದ್ದೋಗಿದೆ. ಇವತ್ತು ಅಲ್ಲಿ ರಾಜ್ಯಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಪಾಸಾಗಲಿಲ್ಲ. ಈ ನಡುವೆ ಹಿಂದೂಗಳು ಸಿಡಿದೆದ್ದಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಒಂದು ನಿರ್ಧಾರದ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರ ಮಾತ್ರ ತನ್ನ ನಡೆಯನ್ನು ಬಲವಾಗಿ ಸಮರ್ಥಿಸ್ಕೊಳ್ತಾ ಇದೆ. ಆದರೆ ಅದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಏನಾಯ್ತು ಇವತ್ತು, ಬನ್ನಿ ನೋಡೋಣ. ಸಿದ್ದರಾಮಯ್ಯ ಸರ್ಕಾರ ಬಂದಿದ್ದು ಹಿಂದೂಗಳ ಪಾಲಿಗೆ ಶಾಪ ಎದುರಾಗಿದೆ. ಹೀಗಂತ ಪ್ರತಿಭಟನಾಕಾರರು ಮಾತಾಡಿಕೊಳ್ತಿದ್ರು. ಹೌದು, ಸಿದ್ದು ಸರ್ಕಾರ ದೇಗುಲದ ಹುಂಡಿಗೂ ಕೈ ಹಾಕಿದೆ ಅಂತ ಬೆಂಗಳೂರಿನಲ್ಲಿ ಅಭಿಯಾನ ಮಾಡಲಾಯಿತು. ನೋ ಹುಂಡಿ ಕಾಣಿಕೆ ಎಂದು ಪೋಸ್ಟರ್ ಹಿಡಿದು ಜಾಗೃತಿಯನ್ನ ಮೂಡಿಸಲಾಯಿತು. ನಿಮ್ಮ ಸರ್ಕಾರಕ್ಕೆ ನಿಮಗೆ ಹಣದ ಕೊರತೆ ಇದ್ರೆ ಚರ್ಚ್ಗಳು, ಮಸೀದಿಗಳು, ಹಿಂದೂ ದೇವಸ್ಥಾನಗಳು ಎಲ್ಲನೂ ನಿಮ್ಮ ಸುಬರ್ದಿಗೆ ತಗೊಂಡು ಎಲ್ಲ ಆದಾಯನೂ ನಿಮ್ಮ ಸರ್ಕಾರಕ್ಕೆ ತಗೊಂಡು ಎಲ್ಲರಿಗೂ ಸಮಾನವಾಗಿ ಹಂಚಬೇಕು. ಅದು ಬಿಟ್ಬಿಟ್ಟು ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಅನ್ನೋ ಥರದಲ್ಲಿ ಹಿಂದೂಗಳು ಆಚರಣೆಗಳು ಮಾತ್ರ ನಿಮ್ಗೆ ಬೇಡ. ಅದು ಹಿಂದೂಗಳು ದೇವಸ್ಥಾನದ ದುಡ್ಡು ಮಾತ್ರ ಬೇಕು. ಶ್ರೀರಾಮ ಜನ್ಮದಿನ ಪ್ರತಿಷ್ಠಾಪನೆ ದಿವಸ ರಜಾ ಕೊಡ್ದಂಗೆ ದ್ವೇಷ ಸಾಧಿಸಿದ್ರಿ. ಶಾಲಾ ಮಕ್ಕಳುಗಳಿಗೆ ಶಾರದಾ ಪೂಜೆ ಮಾಡ್ದಂಗೆ ನಿರ್ಬಂಧ ಆಗ್ತಿದ್ದೀರಾ. ನಮಾಜ್ ಮಾಡೋಕ್ಕಿಲ್ಲದು, ರಂಜಾನ್ ಮಾಡೋಕ್ಕಿಲ್ಲದೆ ಇಲ್ಲದ್ದು ಕಾನೂನುಗಳು ನಮ್ಮ ಗಣೇಶನ ಕೂರ್ಸೋದಕ್ಕೆ, ನಮಗೆ ಸರಸ್ವತಿ ಪೂಜೆ ಮಾಡೋಕ್ಕೆ ನೀವು ನಮಗೆ ತೊಂದರೆ ಮಾಡ್ತಿದ್ದೀರಾ. ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ಮುನಿಸ್ವಾಮಿ ವಾಗ್ದಾಳಿ ನಡೆಸಿದ್ರು. ಸಿದ್ದು ಸರ್ಕಾರ ದೇಗುಲಗಳ ಹುಂಡಿಗೂ ಕನ್ನ ಹಾಕುತ್ತಿದೆ. ಪಾಕಿಸ್ತಾನದ ಏಜೆಂಟರಂತೆ ಸರ್ಕಾರ ವರ್ತಿಸ್ತಾ ಇದೆ. ತಾಕತ್ತಿದ್ರೆ ಮಸೀದಿ, ಚರ್ಚ್ಗಳಲ್ಲಿ ಹುಂಡಿ ಇಡಿ ಎಂದು ಸವಾಲು ಹಾಕಿದ್ರು. ಸಿದ್ದರಾಮಯ್ಯನ ಹುಂಡಿ ಅಂತ ಇವತ್ತು ದೇವಾಲಯಗಳಲ್ಲಿ ಹುಂಡಿಗೂ ಕನ್ನ ಹಾಕಂತ ಕೆಲಸಗಳನ್ನ ಇವತ್ತು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಒಂದು ಕಮ್ಯುನಿಟಿ ಫೇವರ್ ಆಗಿ ಪಾಕಿಸ್ತಾನ ಏಜೆಂಟ್ ಅಂತ ನಡೆದುತ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಇವತ್ತು ದೇವಸ್ಥಾನಗಳಿಗೆ ಬರ್ತಕ್ಕಂಥ ಹಣದಲ್ಲೂ 10% ನಮಗೆ ಭಾಗ ಕೊಡಬೇಕಂತ ಹೇಳ್ತಿರ್ತಕ್ಕಂಥದ್ದು. ನಿಮಗೆ ತಾಕತ್ತಿದ್ರೆ ಮಸೀದಿಗಳಲ್ಲೂ ಚರ್ಚ್ಗಳಲ್ಲೂ ಹುಂಡಿ ಇಡಿ, ಅದನ್ನು ನೀವು 10% ನೀವು ಭಾಗ ಕೇಳಂತ ತಾಕತ್ತು ಇದೆ ಸಿದ್ದರಾಮಯ್ಯನವರೇ. ಬಿಜೆಪಿ ಆರೋಪ ಸಂಪೂರ್ಣ ಕಪೋಲ ಕಲ್ಪಿತ. ಅಮಾಯಕ ಹಿಂದೂಗಳನ್ನ ನಮ್ಮ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟುವ ದುರುದ್ದೇಶದಿಂದ ಬಿಜೆಪಿ ನಾಯಕರು ಇಂತಹ ಕ್ಷುಲ್ಲಕ ಪ್ರಯತ್ನವನ್ನ ಮಾಡ್ತಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ವಾಗ್ದಾಳಿ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಬರ್ತಾ ಇಲ್ಲ. ಇದು BJPಯವರು ಟ್ವೀಟ್ ಮಾಡಿದ್ದು. ನೀವು 2001 ಮತ್ತು 2024 ಏನು ಬದಲಾವಣೆ ಮಾಡಿದ್ರಿ, ಏನು ಲಾಭ ಆಗಿದೆ ಅನ್ನೋದನ್ನು ಅಟ್ಲೀಸ್ಟ್ ಬಿಡುಗಡೆ ಮಾಡಿ, ಎರಡನ್ನೂ ಹಾಕಿಡಿ, ಅಷ್ಟಾದ್ರೂ ಲಾಭ ಆಗುತ್ತೆ. ನಿಜವಾಗಿ ಹೇಳಬೇಕು ಅಂತಂದರೆ ಇದರಿಂದ ನೀವು ಬೇಕಿದ್ರೆ ಕೇಳಿ, ನೀವು ದೇವಸ್ಥಾನಗಳಿಗೆ ಮೊದಲಿಗಿಂತ ಜಾಸ್ತಿ ಲಾಭ ಇದೆ ಇದರಿಂದ, ಆಮೇಲೆ ಅರ್ಚಕರಿಗೆ ಲಾಭ ಇದೆ ಇದರಿಂದ. ನೋಡಬೇಕಿದ್ರೆ ಸಿದ್ದು ನಡೆಗೆ ಆದರೆ ಬಿದ್ದೋಗಿದೆ. ಈಗ ಸಿದ್ದು ನಡೆಗೆ ಪರಿಷತ್ ಅಡ್ಡಿ. ವಿಧಾನಸಭೆಯಲ್ಲಿ ಧಾರ್ಮಿಕ ದತ್ತಿ ವಿಧೇಯಕ ಪಾಸಾಗಿತ್ತು, ಆದರೆ ಪರಿಷತ್ನಲ್ಲಿ ವಿಧೇಯಕ ಪಾಸ್ ಆಗಲೇಬೇಕು. ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ಗೆ ಬೇಕಾದಷ್ಟು ಬಲ ಇಲ್ಲ. ಹಾಗಾಗಿ ಕಾಂಗ್ರೆಸ್ ಬಲ 30, JDS BJP ಒಟ್ಟು ಬಲ 43. ಇಂದು ಹಿಂದೂ ಧಾರ್ಮಿಕ ದತ್ತಿ ಬಿಲ್ ತಿರಸ್ಕಾರಗೊಳ್ತು. ಆದರೆ ಪ್ಲಾನ್ ಬಿ ಸಿದ್ಧಪಡಿಸಿದ್ದಾರೆ ಕಾಂಗ್ರೆಸ್ ನಾಯಕರು. ಮುಂದಿನ ಅಧಿವೇಶನದ ಹೊತ್ತಿಗೆ ಸುಗ್ರೀವಾಜ್ಞೆ ಮೂಲಕ ಅದನ್ನು ಜಾರಿಗೊಳಿಸಲಿದ್ದಾರೆ. ಸುಗ್ರೀವಾಜ್ಞೆ ಮಾಡಿದರೆ ವಿಧೇಯಕ ಪಾಸ್ ಆಗಲಿದೆ. ಆದರೆ ಈ ವಿಧೇಯಕ ಇದೆಯಲ್ಲ, ಇದನ್ನು ಕರೆಕ್ಟಾಗಿ ಕೇವಲ ರಾಜಕೀಯಕ್ಕೆ ಬಳಸಿಕೊಳ್ಳಲಾಗ್ತಾ ಇದೆ. ಮತ್ತೊಮ್ಮೆ ಓದಬೇಕು. ನಿಜವಾಗಲೂ ಮೊದಲಿಗಿಂತ ಲಾಭ ಇದೆ.